ವಿಶ್ವದ ಮೊದಲ ಎಐ ಸಿನಿಮಾ ಲವ್ ಯು ಅನ್ನುವಂಥ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಸಾಕಷ್ಟು ಕುತೂಹಲ ಇದೆ, ಅಂದರೆ ಎಐಯಲ್ಲಿ ಸಿನಿಮಾ ಮಾಡಿದ್ರೆ ಹೇಗೆ ಬರುತ್ತೆ ಅನ್ನುವಂಥದ್ದು. ಬಟ್ ಅದಕ್ಕೆ ಈಗಾಗಲೇ ಒಂದು ಕನ್ನಡದ ಸಿನಿಮಾ ಸಾಕ್ಷಿ ಆಗ್ತಾ ಇದೆ. ಲವ್ ಯು ಅನ್ನುವಂಥ ಸಿನಿಮಾ ಸೆನ್ಸಾರ್ ಕೂಡ ಮುಗಿಸಿರ್ತಕ್ಕಂಥದ್ದು. ಸೊ ಹಾಗಾದರೆ ಈ ಜರ್ನಿ ಹೆಂಗಾಯಿತು, ಸದ್ಯಕ್ಕೆ ಕನ್ನಡದಲ್ಲೇ ಆಗಿರುವಂತಹ ವಿಭಿನ್ನ ಪ್ರಯತ್ನದ ಬಗ್ಗೆ ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಸಿನಿಮಾದ ನಿರ್ದೇಶಕ ಹಾಗೆ ನಿರ್ಮಾಪಕ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ವಿಶ್ವದ ಮೊದಲ ಎಐ ಸಿನಿಮಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಸೊ ಎಐ ತಂತ್ರಜ್ಞಾನನ ಬಳಸಿ ಸಿನಿಮಾ ಮಾಡಿರುವಂತಹ ಪ್ಲ್ಯಾನ್ ಹೆಂಗಾಯಿತು, ಈಗ ಸಿನಿಮಾ ಬಂದಿದೆ, ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ? ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಂದು ಇದು 3ನೇ ಸಿನಿಮಾ. 2018ರಲ್ಲಿ ನಿರ್ಮಾಣ ಸ್ಟಾರ್ಟ್ ಮಾಡಿ 19ರಲ್ಲಿ ಗರುಡಾಕ್ಷ ಅಂತ ಒಂದು ಮುಗಿಸಿ ಅದನ್ನ ತೆರೆಗೆ ತಂದು ನಂತರ ಕಂಟೈನರ್ ಅಂತ ಒಂದು ಸಿನಿಮಾ ಮಾಡಿ ಇದು ಎ ಸಿನಿಮಾ. ಎ ಸಿನಿಮಾ ಅಂದರೆ ತಂತ್ರಜ್ಞಾನ. ಈಗ ಹೊಸ ತಂತ್ರಜ್ಞಾನ ಎಲ್ಲ ಕ್ಷೇತ್ರದಲ್ಲೂ ಎ ಬರ್ತಾಯಿದೆ. ಸಿನಿಮಾದಲ್ಲಿ ಸಣ್ಣ ಪುಟ್ಟ ಮಾಡ್ತಾವ್ರೆ. ಈಗ ನಾವೇ ಅಂದ್ರೆ ಸಣ್ಣ ಪುಟ್ಟ ಮಾಡ್ತಾರೆ, ಅದು ಸಂಪೂರ್ಣವಾಗಿ ಎಯಿಂದನೇ ಮಾಡೋಣ ಅಂದ್ಬಿಟ್ಟು ಒಂದು ತೀರ್ಮಾನ ತಗೊಂಡು ಹೊಸ ತಂತ್ರಜ್ಞಾನ, ಹೊಸ ಅಲೆ, ಒಂದು ರೆವಲ್ಯೂಷನ್ ಅಂತಾರಲ್ಲ ಆ ಥರ ಒಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಭಾಳ ಕಷ್ಟಪಟ್ಟು 1 ವರ್ಷ ಕಾಲ ಕಷ್ಟಪಟ್ಟು ಹಲವಾರು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿ ಅದರೆಲ್ಲ ಫೇಲ್ ಆಗಿ ಅಂತಿಮವಾಗಿ ಒಂದು ರೂಪುರೇಷೆ ಕೊಟ್ಟು 12 ಹಾಡುಗಳಿದ್ದಾವೆ. ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದ್ರೆ ಇದು ಕಂಪ್ಲೀಟಾಗಿ ಸೆನ್ಸಾರ್ಗೆ ಹೋಗಿ ಸೆನ್ಸಾರ್ ಆಫೀಸರ್ಗಳಿಂದ ಪ್ರಶಂಸೆ ಒಳಪಟ್ಟು ಈಗ ನಿರ್ಮಾಣ ಅಂತ ಬಂದಿದ್ವಿ. ಸರ್, ಈಗ ಒಂದು ಸಿನಿಮಾ ಮಾಡ್ಬೇಕಂತಂದರೆ ಸಾಕಷ್ಟು ಜನರು ಇರ್ತಾಯಿದ್ರು, ಸಾಕಷ್ಟು ತಂಡಗಳಿರ್ತಾ ಇತ್ತು, ಅದ್ರ ಹಿಂದೆ ಕೆಲಸ ಮಾಡ್ತಾಯಿತ್ತು. ಬಟ್ ಇಬ್ಬರೇ ಮಾಡಿದ್ದೀರಾ ಎಲ್ಲಿ. ಸೊ ಈಗ ಸಿನಿಮಾದಲ್ಲೇ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಎ ಸಿನಿಮಾ ಮಾಡೋದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಮಾರಕ ಅನಿಸುತ್ತಾ, ಪೂರಕ ಅನಿಸುತ್ತಾ, ಹೆಂಗೆ ಅಂತ? ಇಲ್ಲ, ಅದು ಹೊಂದ್ಕೊಬೇಕು. ಯಾವುದೇ ಒಂದು ಹೊಸ ಇದು ಬಂದಾಗ ಮುಂಚೆ ಪುರಾತನ ಕಾಲದಾಗ ಏಕಾಂಕ ನಾಟಕಗಳಿದ್ದು, ನಾಟಕ ಬಂದು, ಪುರಾಣ ನಾಟಕಗಳು ಬಂದು, ಹರಿಕತೆಗಳು, ಅಲ್ಲಿಂದ ರೆವಲ್ಯೂಷನ್ ಆಗಿ ಆಮೇಲೆ ನೆಗೆಟಿವು, ಪಾಸಿಟಿವು, ಆಮೇಲೆ ಈಗ ಡಿಜಿಟಲ್ ಬಂದಿದೆ. ಇನ್ನು ಮುಂದೆ ಇದು ನಿರಂತರ ಇರ್ತದೆ. ಇದು ಹೊಸ್ತಲ್ಲ, ಎ ಬಂದಿದೆ. ಇದಕ್ಕಿಂತ ಮೀರಿದ್ದು AGI ಅಂತ ಬಂದಿದೆ, ಆರ್ಟಿಫಿಷಿಯಲ್ ಜೀನಿಯಸ್ ಇಂಟೆಲಿಜೆನ್ಸ್ ಬಂದಿದೆ. ಅದನ್ನು ಯೂಸ್ ಮಾಡೋವಂಥದ್ದು ಕಾಲನೂ ಬರ್ತದೆ. ಇದು ಸದ್ಯಕ್ಕೆ ಏನು ಮಾರಕೇನಲ್ಲ. ಇನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಫಾಸ್ಟ್ ಆಗ್ತದೆ, ಇನ್ನೂ ಚೆನ್ನಾಗಿರ್ತದೆ. ನೀವೇ ಅದು ಟೀಸರ್ ನೋಡಿದಾಗ ಅದ್ರ ಬಗ್ಗೆ ಅಭಿಪ್ರಾಯ ಬರುತ್ತೆ.